ನಮಸ್ತೆ ವೀಕ್ಷಕರೇ, ಇವತ್ತೊಂದು ಮಾಹಿತಿಯನ್ನು ಕೊಡಬೇಕಂತ ಇದ್ದೇನೆ ಉಪ್ಪಿನ ಬಗ್ಗೆ. ಉಪ್ಪು ಎಲ್ಲದಕ್ಕಿಂತಲೂ ಶ್ರೇಷ್ಠ ಅಂತ ಹೇಳ್ತೇವೆ. ಅದು ಎಲ್ರಿಗೂ ಗೊತ್ತಿದೆ, ಉಪ್ಪಿಗಿಂತ ರುಚಿ ಇಲ್ಲ ಊಟಕ್ಕೆಲ್ಲ. ಆದರೆ ಇದರಿಂದ ತುಂಬ ಅನೇಕ ಉಪಯೋಗಗಳಿಗೂ ಸಹ ಇವೆ. ಅದರಲ್ಲಿ ಒಂದು ಉಪಯೋಗ ಇವತ್ತೊಂದು ತುಂಬ ಮೇನ್ ಪ್ರಾಬ್ಲಮ್ ಇರುವಂಥದ್ದು ಉಪಯೋಗ. ಅದಕ್ಕೆ ನಾವು ಈ ಉಪ್ಪಿಂದ ಹೇಗೆ ನಾವು ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಬೋದು ಅಂತ ನಿಮಗೊಂದು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಎಲ್ಲರ ಮನೆಯಲ್ಲಿ ಇರುವೆ ಸಮಸ್ಯೆಗಳಿವೆ. ತುಂಬ ಇರುವೆ ಬರುವಂಥದ್ದು. ಗುಡ್ಡದಲ್ಲಿ ಮನೆ ಇರುವಂತೂ ಜಾಸ್ತಿ ಇರುವೆ ಸಮಸ್ಯೆ ಇದೆ. ಆ ಇರುವೆಗಳನ್ನು ಏನೂ ಮಾಡದೆ, ಅವುಗಳನ್ನು ಕೊಲ್ಲದೆ ಹೇಗೆ ಒಂದು ಉಪ್ಪಿನಿಂದ ನಾವು ಹೇಗೆ ಅವುಗಳನ್ನು ದೂರ ಮಾಡ್ಬೋದು ಅಂತ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಈ ಸಿಂಪಲ್ ಮೆಥಡನ್ನು ಯೂಸ್ ಮಾಡ್ಕೊಂಡು ನೀವು ನಿಮ್ಮ ನೆಮ್ಮದಿಯಿಂದ ಇರುವೆಗಳನ್ನು ದೂರ ಮಾಡಿಸ್ಬೋದು, ಕೊಲ್ಲದೆ ಇರುವೆಗಳನ್ನು ದೂರ ಮಾಡ್ಬೋದು. ವೀಕ್ಷಕರೇ, ಇವತ್ತು ನಿಮಗೆ ಒಂದು ವಿಶೇಷವಾದ ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಇದೀಗ ನೋಡಿ, ಇದು ಚಿಕ್ಕ ಇರುವೆ. ಕಚ್ಚುವಂತ ಇರುವೆ ಇದು ಎಲ್ಲರ ಮನೆಯಲ್ಲಿ ತುಂಬ ಪ್ರಾಬ್ಲಮ್ ಕೊಡ್ತದೆ. ಇದು ಎಂತ ಮಾಡಿದರೂ ಹೋಗುವುದಿಲ್ಲ. ಎಷ್ಟು ಜನ DDT ಹಾಕ್ತಾರೆ, ಅದಕ್ಕೆ ಇರುವೆ ಮದ್ದು ಹಾಕ್ತಾರೆ, ಇಂತೆಲ್ಲ ಹಾಕ್ತಾರೆ, ಆದರೂ ಹೋಗುವುದಿಲ್ಲ ಬೇಗ. ಇದಕ್ಕೆ ಒಂದು ಸರಳ ಉಪಾಯ ಇದೆ. ನಾನು ನಿಮಗೆ ಸರಳ ಉಪಾಯ ನಿಮಗೆ ಹೇಳ್ತೇನೆ ಏನಂತ. ಈಗ ಒಂದು ಗ್ಲಾಸ್ ತಗೊಳ್ಳಿ. ಗ್ಲಾಸಲ್ಲಿ ಕಪ್ಪು ಉಪ್ಪು, ಇದು ಸಮುದ್ರದ ಕಲ್ಲುಪ್ಪು ಉಂಟಲ್ಲ, ಕಲ್ಲುಪ್ಪು ತಗೊಳ್ಬೇಕು. ನಾನು ಕಲ್ಲುಪ್ಪು ತಗೊಳ್ತಾ ಇದ್ದೇನೆ. ಮತ್ತು ಯಾವತ್ತು ಕಲ್ಲು ಉಪ್ಪನ್ನು ಭರಣಿಯಲ್ಲಿ ಹಾಕಿದರೆ ತುಂಬ ಒಳ್ಳೆಯದು. ಯಾವತ್ತು ಭರಣಿಯಲ್ಲಿ ಹಾಕಿಡಬೇಕು. ನೋಡಿ, ಭರಣಿಯಲ್ಲಿ ಹಾಕಿದರೆ ಒಳ್ಳೆಯದು. ಇದು ನೋಡಿ, ಕಲ್ಲುಪ್ಪು ತಗೊಂಡಿದ್ದೇನೆ. ಇದಕ್ಕೆ ಕಲ್ಲುಪ್ಪನ್ನು ಈ ಗ್ಲಾಸ್ ಒಳಗೆ ಹಾಕ್ತೇನೆ. ಗ್ಲಾಸ್ ಒಳಗೆ ಹಾಕಿದೆ. ಈಗ ಎಷ್ಟು ಇರುವೆ ಉಂಟು ಅಷ್ಟು ತಗೊಳ್ಬೇಕು. ತುಂಬ ಜಾಸ್ತಿ ಇದ್ದರೆ ಜಾಸ್ತಿ ತಗೊಳ್ಳಿ, ಕಡಿಮೆ ಇದ್ದರೆ ಕಡಿಮೆ ತಗೊಳ್ಳಿ. ಈಗ ಸ್ವಲ್ಪ ನೀರು ಹಾಕ್ಕೊಳ್ತೇನೆ ನಾನು. ನೀರು ಹಾಕಿದೆ. ಚೆನ್ನಾಗಿ ಇರುವೆದಲ್ಲಿ ಪೂರ ಹಾಕ್ಕೊಂಡ್ರೆ ಮತ್ತೆ ನಿಮಗೆ ಇರುವೆ ಬರೋದಿಲ್ಲ. ಇದು ತುಂಬ ಸರಳ ಉಪಾಯ, ಎಲ್ಲರೂ ಮಾಡಿ. ನಿಮಗೆ ಏನೂ ದುಡ್ಡು ₹1 ಖರ್ಚಿಲ್ಲದೆ ನಿಮಗೆ ಆಗುವಂಥದ್ದು. ಇರುವೆ ಒಂದು ಇಲ್ಲದೆ ಪೂರ ಮಾಯಕ್ಕಾಗ್ತದೆ. ಮಾಡಿ ನೋಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಈ ಮಾಹಿತಿಯನ್ನು ತಲುಪಿಸಿರಿ. ನಿಮ್ಮ ಫ್ರೆಂಡ್ಸಿಗೆಲ್ಲ ಕಳಿಸಿ. ಎಲ್ಲರ ಮನೆಯಲ್ಲಿ ಇರುವೆ ಪ್ರಾಬ್ಲಮ್ ತುಂಬ ಇದೆ. ಇದು ಸರಳ ರೀತಿಯಲ್ಲಿ ನೀವು ಮಾಡಿದರೆ ಇರುವೆ